ಅಜಿತ್ ಪವಾರ್ ಬಲಿಯಾಗಿರುವಂಥದ್ದು. ನಾವು ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಮಾತಾಡ್ತಾ ಇದ್ವಿ. ಜೊತೆಗೆ ಬಹಳ ಆತ್ಮೀಯರಾಗಿರುವಂಥ ಅವರ ಸ್ನೇಹಿತರುಗಳ ಜೊತೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಪ್ರಭಾಕರ್ ಕೋರೆ ಅವರು ಎಷ್ಟರ ಮಟ್ಟಿಗೆ ಅಂತಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರ ಮನೇಲಿ ಉಳ್ಕೊಳ್ತಾ ಇದ್ರು ಅವರು. ಹಾಗೆ ಜೊತೆಗೆ ಏನಾದರೂ ಈ ಮನ್ಮನೆ ಒಂದು 15-20 ದಿವಸ ಕೆಳಗಡೆ ಅವರನ್ನು ಭೇಟಿ ಮಾಡಿದ್ದಾರೆ. ಬೀರಜಿ ಬಂದಂಥ ಸಂದರ್ಭದಲ್ಲಿ ವೇದಿಕೆಯಿಂದ ಇಳಿದು ಬಂದು ಅವ್ರ ಜೊತೆ ಮಾತಾಡಿದ್ದು. ಜೊತೆಗೇನು ಅಂದರೆ ಈ KLE ಆಸ್ಪತ್ರೆಗೆ ಈ ಪರ್ಮಿಷನ್ ಬೇಕಾಗಿತ್ತಲ್ಲ, ಅದು 5 ವರ್ಷದಿಂದ ಇವರು ಪ್ರಯತ್ನ ಪಟ್ಟರು ಕೂಡ ಆಗಿರಲಿಲ್ಲ. ಆದರೆ ಅದನ್ನು ಇವರು ಇನಿಷಿಯೇಟಿವ್ ತಗೊಂಡು ಮಾಡಿಕೊಟ್ರು ಅನ್ನುವಂಥದ್ದು ಇದೆಯಲ್ಲ, ಅದು ಇಲ್ಲಿ ಒಂದು ಗಮನಿಸಬೇಕಾದಂಥ ಒಂದು ಮಾತು ಅಂತಂದರೆ ಪ್ರಭಾಕರ್ ಕೋರೆ ಅವರು ಹೇಳಿದಂಥ ಮಾತನ್ನು ನಾನು ಅನುಮೋದಿಸ್ತೀನಿ. ನಾಯಕತ್ವ ಮತ್ತು ನಾಯಕತ್ವದ ಗುಣಗಳಿದೆಯಲ್ಲ, ಅವು ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವು ಹಂತವಾಗಿ ಬರ್ತವೆ, ಅದನ್ನು ರೂಢಿಸ್ಕೊತಾ ಹೋಗಬೇಕು. ಜೊತೆಗೆ ನಾವೆಷ್ಟು ಸಮಾಜಮುಖಿಯಾಗಿದ್ದೀವಿ ಅನ್ನೋದ್ರ ಮೇಲೆ ಅದೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಅಂತ. ಸರ್, ಬಹಳ ವರ್ಷಗಳಿಂದ ನೀವು ಅವರು ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ರಿ. ಅಂದಾಜು ಎಷ್ಟು ವರ್ಷಗಳಿಂದ ಸರ್ ನಿಮ್ಮ ಅವರ ಸ್ನೇಹಕ್ಕೆ ಅಂದಾಜು ಎಷ್ಟು ವರ್ಷಗಳಾಗಿದೆ ಅಂತ? ವರ್ಷಕ್ಕಿಂತ ಹೆಚ್ಚಿನ. ಆಮೇಲೆ ಇವ್ರು ಸಾಧಾರಣ 30-35 ವರ್ಷ ನಮ್ಮ ಅವ್ರ ಜೊತೆಗೆ ನನ್ಗೆ, ಯಾಕಂದ್ರೆ ಪವಾರ್ ಸಾಹೇಬ್ರು ಮೊದಲ ಸುಮಾರು ನನ್ನ KLE ಸೊಸೈಟಿ ಒಂದು 10 ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು. ನಿಪ್ಪಾಣಿ ಸ್ಕೂಲ್ ಓಪನಿಂಗ್ ಇರ್ಬೋದು, ಕ್ಯಾನ್ಸರ್ ಹಾಸ್ಪಿಟಲ್ ಫೌಂಡೇಶನ್ ಇರ್ಬೋದು, ಸುಮಾರು ನನ್ನ ಹಳ್ಳಿಯಲ್ಲಿ. ಯಾಕಂದ್ರೆ ನಾವು ಸಹಕಾರಿ ತಳದಲ್ಲಿ ಕೆಲಸ ಮಾಡೋ ಸಕ್ಕರೆ ಕಾರ್ಖಾನೆ ಇರೋದ್ರಿಂದ ನಾನು ಅವ್ರ ಜೊತೆಗೆ ಈ ಸಕ್ಕರೆ ಉದ್ಯೋಗದ ಏನು ಫೆಡರೇಷನ್ ಅದ, ಆ ಫೆಡರೇಷನ್ ನಲ್ಲಿನೂ ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದು. ನನ್ನ ಈಗ ನೀವು ಬಾರಾಮತಿ ನೋಡಿದ್ರ ಅವ್ರ ಹುಟ್ಟೂರು ಅಜಿತ್ ಪವಾರ್ ಅವ್ರದ್ದಿರ್ಬೋದು, ಶರದ್ ಪವಾರ್. ನನಗೆ ಅನಿಸ್ತದ ಪ್ರತಿಯೊಬ್ಬ ವ್ಯಕ್ತಿ ಅಲ್ಲಿ ಹೋಗಿ ನೋಡ್ಬೇಕು. ಒಬ್ಬ ರಾಜಕೀಯ ವ್ಯಕ್ತಿ ಒಂದು ಹಳ್ಳಿ, ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಯಾವ ಬೆಳಿ ಬರ್ಲಾಗ್ತಿತ್ತು ಅಂತ ಪ್ರದೇಶವನ್ನು ಅವ್ರು ಎಲ್ಲಾನು ಫೆಸಿಲಿಟೀಸ್, ಹೈಯೆಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಆ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಚೆನ್ನಾಗಿ ಶಿಕ್ಷಣ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯ ಅಂದ್ರ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನಾ ಮಾಡಿ ಇಡೀ ದೇಶದೊಳಗೆ ಒಂದು ಮಾದರಿ ಕೃಷಿ ವಿಜ್ಞಾನ. ಈಗ ಲಾಸ್ಟ್ ವೀಕ್ ನಾನು 2 ಬಸ್ಸು ರೈತರನ್ನ ಕಳಿಸಿದ್ದೆ ಇಲ್ಲಿಂದ. 2 ಬಸ್ ತುಂಬ ಸುಮಾರು 100 ರೈತರು ಅಲ್ಲಿ ಕೃಷಿ ವಿಜ್ಞಾನ, ಅಲ್ಲಿ KVKದಲ್ಲಿ ಎಕ್ಸಿಬಿಷನ್ ನಡೆದಿತ್ತು. ಅವ್ರ ಕಜಿನು ರಾಜೇಂದ್ರ ಪವಾರ್ ಅಂತ ನನಗೆ ಫೋನ್ ಮಾಡಿದ್ರು, ಇಲ್ಲ ಎಕ್ಸಿಬಿಷನ್ ಅದ, ನೀವು ಕೋರೆ ಅವ್ರು ಬರ್ಲೇಬೇಕಂತ. ನಾನು ರೈತರನ್ನ ಕಳಿಸಿದೆ. ಈ ಹೊಸ ಪದ್ಧತಿ AI ತೆಳಗೆ ಕಬ್ಬ ಬೆಳೆಸೋದು ಒಂದು ಪದ್ಧತಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 1 ಎಕರೆಗೆ ಕಮ್ಮಿ 150ರಿಂದ 200 ಟನ್ ಬರ್ತದ. ಅದಕ್ಕೆ ಅಂತ ಆರ್ಟಿಫಿಷಿಯಲ್ ನಾನು ಸುಮಾರು ಹೇಳಿದಿಲ್ಲ, ಒಂದು 100 ರೈತರು ನಮ್ಮ ಭಾಗದಿಂದ, ಅಂದ್ರೆ ಸಕ್ಕರೆ ಕಾರ್ಖಾನೆ, ಸಹಕಾರಿ ಸಕ್ಕರೆ ಕಾರ್ಖಾನೆ ಮೆಂಬರ್ ಇರ್ಬೋದು, ಅಥವಾ ಪ್ರಗತಿಪರ ರೈತರನ್ನು ಕಳಿಸಿದ್ವಿ. ಎಷ್ಟು ಅಪ್ರಿಶಿಯೇಟ್ ಮಾಡಿದಾರೆ ಅವ್ರು ಬಂದು ನನಗೆ. ಅಲ್ಲ ಸರ್, ನೀವು ಹೋಗ್ಲೇಬೇಕು, ನೀವು ನೋಡ್ಲೇಬೇಕಂತ. ಯಾಕಂದ್ರೆ ನಾನು ಬಹಳ ದಿವಸ ಹಿಂದೆ ಹೋಗಿದ್ದೆ. ಇವತ್ತು ಅದು ಒಂದೇ ಕಬ್ಬ ಅಲ್ಲ, ಬೇರೆ ಬೇರೆ ಬೆಳಿ. ಈಗ ಟೊಮೆಟೊ ಅಂತ ಹೇಳಿದ್ರು, ಸುಮಾರು ನಮ್ ದ್ರಾಕ್ಷಿ ಗೊಂಚ್ ಹೆಂಗ್ ಬರ್ತದ, ಟೊಮೆಟೊ ಗಂಚ್ ಬಂದಿದ್ದು ಅಂತಾರೆ ನೋಡಿ. ಅಂದ್ರೆ ಬಹಳ ರೈತರ ರಾಜ ಅಂತ ಹೇಳಬಹುದಲ್ಲ. ಹಾಗೆ ಆ ಬಾರಾಮತಿ ನೋಡ್ಬೇಕು ಇಂಡಸ್ಟ್ರಿ. ಇವತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಇಂಡಸ್ಟ್ರಿ ನೋಡಬಹುದು ಅಲ್ಲಿ ಬಾರಾಮತಿ. ಅದಕ್ಕೆ ಮೇನ್ ಡೆವಲಪ್ ಆಗ್ಲಿಕ್ಕೆ ಅವ್ರ ಅಫ್ಕೋರ್ಸ್ ಅವ್ರ ಅಂಕಲ್ ಶರದ್ ಪವಾರ್ ಅವರು ಮತ್ತೆ ಇವ್ರು ಬಹಳ ಪಾಪ್ಯುಲರ್ ಇದ್ರು. ಅವ್ರ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಒಂದು ಸಹಕಾರಿ ಹಾಲು ಉತ್ಪಾದನೆ ಇಲೆಕ್ಷನ್ ನಿಂತು ಅವ್ರ ಕರಿಯರ್ ಶುರು ಮಾಡಿದ್ದು. ಸರ್ ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ಕುಟುಂಬ ಸಮೇತ ಬಾರಾಮತಿಗೆ ಆಗಮಿಸಿದ್ದಾರೆ ಶರದ್ ಪವಾರ್. ಬಾರಾಮತಿ ಜಿಲ್ಲಾಸ್ಪತ್ರೆಗೆ ಶರದ್ ಪವಾರ್ ಮತ್ತು ಕುಟುಂಬದವರು ತೆರಳುತ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾರಾಮತಿಯನ್ನ ತಲುಪಲಿದ್ದಾರೆ ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್. ಗಣ್ಯರೆಲ್ಲರ ಆಗಮನ ಆಗ್ತಾ ಇದೆ, ಕುಟುಂಬಸ್ಥರು ಜೊತೆಗೆ ಮಹಾರಾಷ್ಟ್ರದ CM ಕೂಡ ಆಗಮಿಸ್ತಾ ಇರುವಂಥದ್ದು.
ಎಸ್, ಎಲ್ಲದರ ನಡುವೆ ಮತ್ತೆ ಈ ಅಪಘಾತದ ವಿಚಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಗಿರೀಶ್ ಸರ್, ನಾವು ಆಗಲೂ ಕೂಡ ಮಾತನಾಡ್ತಾ ಇದ್ವಿ ಈ ರಿಡಕ್ಷನ್ ಗೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಈ ಮೇಂಟೆನೆನ್ಸ್ ಸರಿಯಾಗಿಲ್ಲ ಅಂತಂದಾಗ ಭಾಳಷ್ಟು ಸಂದರ್ಭದಲ್ಲಿ ಈ ಲಘು ವಿಮಾನಗಳ ದುರಂತ ಆದಂಥ ಪ್ರಕರಣಗಳಿವೆ ಅಂತ ಹೇಳಲಾಗುತ್ತೆ. ಎಷ್ಟು ಪ್ರಮುಖ ಆಗತ್ತೆ ಈ ಗೇರ್ ಮೇಂಟೆನೆನ್ಸ್, ಮತ್ತು ಅದರ ಮೇಂಟೆನೆನ್ಸ್ನಲ್ಲಿ ನಿರ್ಲಕ್ಷ್ಯಗಳನ್ನೇನಾದ್ರು ತೋರಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಹೇಗೆ ಅಂತ? See, maintenance of the gears is very important. So gears ಒಂದು ಟೀತ್ ಏನಾರು ಒಂದು ಸಣ್ಣದಾಗಿ ಫ್ರ್ಯಾಕ್ಚರ್ಸು, ಏನಾರು ಒಂದು ಟೀತ್ ಮುರಿದಿರೋದು, ಆ ಥರ ಏನಾರು ಆದರೆ ದ ಸ್ಪೀಡ್ ಅಲ್ಲಿ ಕಮ್ಮಿ ಆಗಿ ಕಂಟ್ರೋಲಿಂಗ್ ತುಂಬಾ ಕಷ್ಟ ಆಗಿಬಿಡುತ್ತೆ. ಬಿಕಾಸ್ ಈ ಹ್ಯಾಸ್ ಟು ಆ 240 ಕಿಲೋಮೀಟರ್ಸಿಂದ ಝೀರೋಗೆ ತರಬೇಕಾದ್ರೆ ಬ್ಲೇಡ್ಸ್ ದ ಗೇರ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಟು ರಿಡಕ್ಷನ್ ಆಫ್ ದ ಸ್ಪೀಡ್. ಆ ಮೇಂಟೆನೆನ್ಸ್ ಸರಿಗೆ ಇಲ್ಲದೆ ಹೋದರೆ ಆ ರಿಡಕ್ಷನ್ ಆಫ್ ದ ಸ್ಪೀಡ್ ಸರಿಯಾಗಿ ಸಿಗಲ್ಲ ಅವ್ರಿಗೆ. ದಟ್ ಮೈಟ್ ಬಿ ಎ ಪ್ರಾಬ್ಲಮ್. ನಾನು ಹೇಳ್ತಾ ಇರೋದು ಇದರಲ್ಲಾಗಿದೆ ಅಂತ ನಾವು ಹೇಳ್ತಾ ಇಲ್ಲ, ಸಾಧ್ಯತೆಗಳು ಹೇಳ್ತಾ ಇದ್ದೀನಿ. ಪ್ರಾಬ್ಲಿ ಈವನ್ ದ ವೆದರ್ ವಾಸ್ ವೆರಿ ಬ್ಯಾಡ್, ದಟ್ ಈಸ್ ವಾಟ್ ದೇ ಆರ್ ಟೆಲಿಂಗ್. ಮೊದಲನೇ ಸರಿ ಲ್ಯಾಂಡಿಂಗ್ ಮಾಡುವಂತ ಸಂದರ್ಭದಲ್ಲಿ ವಿಸಿಬಿಲಿಟಿ ಇಲ್ಲ. ಆ ವಿಸಿಬಿಲಿಟಿ ಅಂತ ಸಣ್ಣ ಏರ್ಪೋರ್ಟಲ್ಲಿ ವಿಸಿಬಿಲಿಟಿ ಸರಿಗಿಲ್ಲದೆ ಇದ್ರೆ ಲ್ಯಾಂಡಿಂಗ್ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್. ಅದು ಇಂಥ ಏರ್ಕ್ರಾಫ್ಟಲ್ಲಿ ವೇರ್ ದೆರ್ ಇಸ್ ಎ ವೆರಿ ಶಾರ್ಟ್ ರನ್ವೇ, ವೇರ್ ದ ಸ್ಪೀಡ್ ಈಸ್ ವೆರಿ ಹೈ, even a small error can lead to a fatal accident. Whereas bigger aircrafts will control tanbidtare bega, but not on the smaller aircrafts. I told you, a small car al 150 km speed alli hogi ನೀವು ಕಂಟ್ರೋಲ್ ತರಬೇಕು ತಕ್ಷಣ ಅಂದ್ರೆ it slips or it ಉಳ್ಕೊಂಡ್ಬಿಡುತ್ತೆ ಸ್ಮಾಲ್ ಕಾರ್. ಆದ್ರೆ ದೊಡ್ಡ ಕಾರ್ಗಳಲ್ಲಿ ಯು ಕ್ಯಾನ್ ಬ್ರಿಂಗ್ ಇಟ್ ಟು ಫಾಸ್ಟ್ ಹಾಲ್ಟ್. ಇದರಲ್ಲಿ ಆ ಒಂದು ಪಾಸಿಬಿಲಿಟಿನೂ ಕಮ್ಮಿ ಇದೆ. ಇದರಲ್ಲಿ ಈ ವಿಂಡ್ ಶಿವರ್ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಅಂತ. ಖಂಡಿತ ಈ ಸಣ್ಣ ಏರ್ಕ್ರಾಫ್ಟ್ ಅಲ್ಲಿ ವಿಂಡ್ ಶಿವರ್ ದೊಡ್ಡ ಪಾತ್ರ ವಹಿಸುತ್ತೆ. ಬಟ್ ಸ್ಲೋ ಏರ್ಕ್ರಾಫ್ಟ್ ಆಗಿದೆ, ದಿಸ್ ಫ್ಲೈಸ್ ಅಟ್ ಎ ಸ್ಪೀಡ್ ಆಫ್ 800 km/h. ವೇರಾಸ್ ಈ ATRಗಳು ನೀವು ನೋಡಿರ್ಬೋದು, ನಾವು ಟರ್ಬೋ ಪ್ರೊಪೆಲ್ಲರ್ ಈಗ ಸಣ್ಣ ಏರ್ಕ್ರಾಫ್ಟ್ ಹೈದ್ರಾಬಾದ್ಗೋ ಚೆನ್ನೈಗೋ ಹೋಗ್ತೀವಿ, ಇಟ್ ಟೇಕ್ಸ್ 1 hour. ಅಂದ್ರೆ 350ರಿಂದ 400 km ಸ್ಪೀಡಲ್ಲಿ ಹೋಗ್ತೀವಿ ನಾವು. ಬಟ್ ಅವಾಗ ಇಳಿಬೇಕಾದ್ರೂ ದ ಸ್ಪೀಡ್ ವಿಲ್ ಬಿ ಲೋ ಅಂಡ್ ಈ ತರ ದುರಂತಗಳಾಗೋದು ಕಮ್ಮಿ ಆಗುತ್ತೆ. ಸಿನ್ಸ್ ದಿಸ್ ಇಸ್ ಅ ಟರ್ಬೋ ಫ್ಯಾನ್ ಅಂಡ್ ಇಟ್ ಇಸ್ ಮೋರ್ ಆಫ್ ಎ ಜೆಟ್ ಇಂಜಿನ್, ಇದು ದಟ್ ಬಿಕೇಮ್ ಎ ಬಿಗ್ ಪ್ರಾಬ್ಲಮ್ ಹಿಯರ್. ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಪ್ರಭಾಕರ್ ಕೋರೆ ಅವ್ರ ಜೊತೆಗೆ ನಮ್ಮದೊಂದು ಪ್ರಶ್ನೆ ಇದೆ. ಏನು ಅಂತಂದರೆ, ಪ್ರಭಾಕರ್ ಕೋರೆ ಅವರೇ, ಈಗಿನ ರಾಜಕಾರಣಿಗಳು ನಮ್ಮ ಈ ದಾದಾ ಅಜಿತ್ ಪವಾರ್ ಅವರನ್ನು ನೋಡಿ ಕಲಿಬೇಕಾದಂಥ, ಅಳವಡಿಸ್ಕೊಳ್ಳೇಬೇಕಾದಂಥ ಗುಣ ಯಾವುದು ಸರ್? ನಾವು ರಾಜಕಾರಣಿ ಮಂದಿ ಸಾರ್ವಜನಿಕರ ಕೆಲಸಕ್ಕಾಗಿ ಬಂದಿರ್ತೀವಿ. ನಾವು ರಾಜಕಾರಣ ಬರೀ ಕುರ್ಚಿ ಸಲುವಾಗಿ ಮಂತ್ರಿ ಆಗ್ಬೇಕಂತಲ್ಲ. ಅವ್ರದ್ದು ಕಲಿಯೋದು 2 ವಿಷಯ: ಜನರನ್ನು ಗುರುತಿಸೋದು, ಜನರ ಕೆಲಸ ಮಾಡೋದು. ಇದು 2 ಅವ್ರದ್ದು ಸ್ಪೆಷಾಲಿಟಿ. ಯಾವ ವ್ಯಕ್ತಿ ಬರ್ಲಿ ಈ ಕೆಲಸ ಆಗ್ತದ ಇಲ್ಲ ಅಂದ್ರೆ ಇಲ್ಲ, ಆಗ್ತದ ಅಂದ್ರ ಅದನ್ನ ರಿಸಲ್ಟ್ ಇಮಿಡಿಯೇಟ್ಲಿ. ಇದನ್ನ ನಾನು ಸ್ವತಃ ನೋಡಿದ್ದೀನಿ. ಬಹಳಷ್ಟು ಕೆಲಸದಲ್ಲಿ ಅವ್ರ ಜೊತೆಗೆ ನಾನು ಹೋಗಿದ್ದೀನಿ. 100% ಅವರು ಸಂಬಂಧ ಬೆಳಗಾವ್ ರಿಲೇಷನ್ ಬಹಳ ಇದ್ರು. ಅವ್ರ ದೊಡ್ಡಪ್ಪ ಅಪ್ಪ ಸಾಹೇಬ್ ಪವಾರ್ ಅಂತ ದಿವಂಗತ ಅವರು ಆಗಿದ್ ಸುಮಾರು ನಂಗೆ ಅನ್ಸೋದು ಒಂದು 50 ವರ್ಷದಿಂದ ಅವ್ರಿಗೆ ರಾಷ್ಟ್ರಪತಿ ಪದಕ್ ಸಿಕ್ಕಿತ್ತು. ಯಾಕಂದ್ರೆ ಅಗ್ರಿಕಲ್ಚರ್ ದಲ್ಲಿ ಬಹಳ ಉತ್ತಮವಾದ ಅಗ್ರಿಕಲ್ಚರ್ ಮಾಡೋರು ಅಪ್ಪ ಸಾಹೇಬ್. ಅವರ ಧರ್ಮ ಪತ್ನಿ ಬೆಳಗಾವಿ ಅವರು. ಅದಕ್ಕೆ ಅವ್ರು ಬಹಳಷ್ಟು ಬೆಳಗಾವಿಗೆ ಅವ್ರ ಇಡೀ ಫ್ಯಾಮಿಲಿ ಸಂಬಂಧದ. ಅವ್ರು ಮತ್ತೊಬ್ರ ಕಾಕನ ಮಗಳನ್ನು ಬೆಳಗಾವ್ ಕೊಟ್ಟಿದ್ದಾರೆ. ಅವ್ರು ಬೆಳಗಾವ್ ಇರ್ತಾರೆ, ಅವ್ರ ಅಂಕಲ್ ಮಕ್ಕಳು. ಹಿಂಗಾಗಿ ಬೆಳಗಾವ್ ಅಂತೂ ಮತ್ತು ಅವ್ರದ್ದು ಬಹಳ ಸಂಬಂಧ, ಹಳೆ ಸಂಬಂಧ. ಅದಕ್ಕೆ ಒಬ್ಬ ವ್ಯಕ್ತಿ ಏನ್ ಮಾಡ್ಲಿಕ್ಕೆ ಸಾಧ್ಯದ ಅದನ್ನು ನಮ್ಮ ಅಜಿತ್ ಪವಾರ್ ಕಡೆ ಕಲ್ತ್ಕೊಳ್ಬೇಕಿಷ್ಟೇ. ನಿಜ ನಿಜ ನಿಜ. ತಾವು ದಯವಿಟ್ಟು ನನ್ನ ರಿಕ್ವೆಸ್ಟ್ ಅದ ಸರ್, ತಾವು ಬಾರಾಮತಿಗೆ ಹೋಗಿ ತಾವು ನಮ್ಮ ರೈತರಿಗೆ ಅಥವಾ ನಮ್ಮ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ಲಿಕ್ಕೆ ಸಾಧ್ಯದ ನೀವು ಅದನ್ನ ಚಿತ್ರ ಮಾಡಿ ಖಂಡಿತ ಸರ್, ಖಂಡಿತ ಸರ್. ನಾನು ಕೊನೆಯದಾಗಿ ನಿಮ್ಗೊಂದು ಮಾತು ಕೇಳ್ತೀನಿ. ಏನು ಅಂತಂದರೆ, ಪ್ರಶಸ್ತಿಯ ಪದ್ಮ ಬಂತು, ಈ ಸ್ನೇಹದ ಪದ್ಮ ಇವತ್ತು ಕಮರು ಹೋಗ್ಬಿಡ್ತಲ್ಲ ಸರ್, ಏನಂತೀರಿ? ಅದಕ್ಕೆ ಪ್ರಶಸ್ತಿಗಿಂತ ನಾನು ಒಬ್ಬ ನನ್ನ ಆತ್ಮೀಯ ಗೆಳೆಯ, ನನಗೆ ರಾಜಕೀಯ ಒಂದು ಅಂದ್ರೆ ವ್ಯಕ್ತಿತ್ವ ಹೊಂದಿರುವ ಫೋನ್ ಕಳ್ಕೊಂಡಿದ್ದಿಲ್ಲ. ಅದಕ್ಕೆ ಬಹಳ ದುಃಖ ಆಗ್ಯದ ಅಂತ ಹೇಳಲಿಕ್ಕೆ. ಬಹಳ
ಅದಕ್ಕೆ ನಾನು ಬಹುತೇಕ ಈಗ ನಾನು ಹೋಗ್ತಾ ಇದ್ದೇನೆ ಬಾರಾಮತಿಗೆ. ಆಯ್ತು ಸರ್. ನಾಳೆ ಅಥವಾ ನಾಡದ್ದು ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತಮ್ಮ ಬಿಡುವಿಲ್ದಿರೋ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಪ್ರಭಾಕರ್ ಕೋರೆ ಅವರೇ. ಇದು ಪ್ರಭಾಕರ್ ಕೋರೆ ಅವರ ಮಾತು. ಇನ್ನು ಅಧಿಕಾರಿಗಳಿಂದ ತನಿಖೆ ಶುರು ಆಗಿದೆ. ಎಲ್ಲ ಹಂತಗಳಲ್ಲಿ, ಎಲ್ಲ ಆಯಾಮಗಳಲ್ಲಿ ತನಿಖೆ. VRO ಕಚೇರಿಗೆ ಅಧಿಕಾರಿಗಳು ಬಂದಿದ್ದಾರೆ. ಯಾಕಂದರೆ ಇಲ್ಲಿ ನಾವೇನೇನು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ, ಗಿರೀಶ್ ಲಿಂಗಣ್ಣ ಯಾವ್ಯಾವ ಸಂಗತಿಗಳನ್ನು ಹೇಳಿದ್ದಾರೆ, ಮೋಹನ್ ಚಿತಾರೆ ಯಾವ್ಯಾವ ಪ್ರಶ್ನೆಗಳನ್ನು ಎತ್ತಿದ್ದಾರೆ, ನನಗನ್ಸುತ್ತೆ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ಆಗುತ್ತೆ ಅಂತ. ಯಾಕಂದರೆ ಈ ರೀತಿ ಒಂದು ದುರಂತ ಆದಂಥ ಸಂದರ್ಭದಲ್ಲಿ ಅದೊಂದು ದೊಡ್ಡ ಸಂದೇಶ ರವಾನೆ ಆಗಿಬಿಡುತ್ತೆ. ಯಾಕಂದರೆ ನಾವು ಹೇಳ್ತೀವಿ, ಈ ರಸ್ತೆ ಅಪಘಾತಗಳಿಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ, ರೈಲ್ವೆ ಅಪಘಾತಗಳಿಗೆ ನೋಡಿದಂಥ ಸಂದರ್ಭದಲ್ಲಿ, ಈ ವಿಮಾನ ಅಪಘಾತಗಳಿದೆಯಲ್ಲ ತುಂಬ ಕಡಿಮೆ. ನೋಡಿ, ಶಾಂಭವಿ ಪವಾರ್, ಯಂಗ್ ಆ್ಯಂಡ್ ಎನರ್ಜೆಟಿಕ್, ಏನಾಯಿತು ಅಂತ ಗೊತ್ತಿಲ್ಲ. ಪೈಲಟ್ ತೋರಿಸ್ತಾ ಇದೀವಿ ನಾವು, ಇಬ್ಬರಿದ್ದರು. ಅದರಲ್ಲಿ ಶಾಂಭವಿ ಪವಾರ್ ಕೂಡ ಒಬ್ಬರು. ಶಾಂಭವಿ ಪಾಟೀಲ್ ಈಕೆ ಕೊನೆ ಕ್ಷಣದಲ್ಲಿ ಏನಾಯಿತು ಗೊತ್ತಿಲ್ಲ. ಬಹುಶಃ ಈಗೇನು ಅಂತಂದರೆ ಆ ರಹಸ್ಯ ಮತ್ತು ಅಗೈನ್ ಬ್ಲಾಕ್ ಬಾಕ್ಸು, ಅದರ ವಿವರಗಳು ಬ್ಲಾಕ್ ಬಾಕ್ಸ್ ಅದರಿಂದ ಅದರಲ್ಲಿ ಸಾವಿರಾರು ಪ್ಯಾರಾಮೀಟರ್ಸ್ ಇರುತ್ತೆ, ಕಮ್ಯುನಿಕೇಶನ್ಸ್ ಇರುತ್ತೆ. ಸೊ ಈಚ್ ಪ್ಯಾರಾಮೀಟರ್ನ ಆ ಒಂದು ಮ್ಯಾನುಫ್ಯಾಕ್ಚರರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ವೈ ದಿಸ್ ಹ್ಯಾಸ್ ಹ್ಯಾಪಂಡ್, ಏನಾರು ಪೈಲಟ್ ಎರರ್ ಇತ್ತಾ, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇತ್ತಾ, ಇಲ್ಲ ವಿಂಡ್ ಏನಾರು ಹೆಚ್ಚು ಕಮ್ಮಿ ಆಯಿತಾ. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಅನಲೈಸ್ಡ್. ಸಾವಿರಾರು ಡೇಟಾ ಕಲೆಕ್ಟ್ ಮಾಡಿ ಈಚ್ ಒನ್ ವಿಲ್ ಬಿ ಅನಲೈಸ್ ಥರೋಲಿ. ಅಂಡ್ ಇಟ್ ಟೇಕ್ಸ್ ಮಂತ್ಸ್ ಟುಗೆದರ್ ಆರ್ ಇಯರ್ಸ್ ಟುಗೆದರ್ ಕೆಲವು ಸರಿ ಕರೆಕ್ಟಾಗಿ ಇಂಥದಕ್ಕೆ ಅಂತ. ಇಂಥ ಈ ಸಣ್ಣ ಏರ್ಕ್ರಾಫ್ಟ್ಗಳಲ್ಲಿ ಅಂದಾಜು ಫ್ಯೂಯಲ್ ಎಷ್ಟಿರುತ್ತೆ ಸರ್? ಐ ಡೋಂಟ್ ನೋ ಕ್ಲಿಯರ್ಲಿ ಎಷ್ಟು ಲೀಟ್ರ್ ಇತ್ತಿದ್ರಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಯಾಕಂದರೆ ನಾವು ಆಗಲೇ ಆರಂಭದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಯಾಕೆ ಅನಿವಾರ್ಯವಾಗಿ ಅವರು ಈ ಭೂಸ್ಪರ್ಶ ಮಾಡಲೇಬೇಕು ಅನ್ನುವಂಥ ಇದಕ್ಕೆ ಬಂದರು ಅಂದರೆ ಮೋಸ್ಟ್ಲಿ ಫ್ಯೂಯಲ್ ಕೊರತೆ ಕೂಡ ಏನಾದರೂ ಕಂಡಿರಬಹುದಾ ಅನ್ನೋ ಪ್ರಶ್ನೆ ನಾನು ಅನ್ಕೊಂಡಿದ್ವಿ. ಫ್ಯೂಯಲ್ ಕೊರತೆನೂ ಕೊಂಡಿರ್ಬೋದು ಅಂತ. ಬಟ್ ಈ ಒಂದು ಏರ್ಕ್ರಾಫ್ಟ್ ಅಲ್ಲಿ ಎಷ್ಟು ಲೀಟರ್ ಇದೆ, ಈ ಕೆಪಾಸಿಟಿ ಇದೆ ಅಂತ ನನಗೆ ಅಷ್ಟು ನಿಖರವಾಗಿ. ಮೋಹನ್ ಏನೋ ಮಾತಾಡಬೇಕು ಅಂತಾರೆ. ಮೋಹನ್ಜಿ ಮಾತಾಡಿ. ಸರ್, ಈಗ ತಾನೇ ಲಿಂಗಣ್ಣ ಸರ್ ಹೇಳಿದ್ರು ಇದ್ರ ಎನ್ಕ್ವೈರಿ ಆಗ್ತದೆ ಸರ್. ಅಹಮದಾಬಾದ್ನಲ್ಲಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆಯ್ತಲ್ಲ ಸರ್, ಅದು ಎನ್ಕ್ವೈರಿ ಆಯ್ತಾ? ಅದು ರಿಪೋರ್ಟ್ ಬಂತಾ? ಏನು ಬಂದಿದೆ? ಏನು ರಿಪೋರ್ಟು? ಏನೂ ಮಾಡಲ್ಲ ಸರ್. ಇವತ್ತು ಆಕ್ಸಿಡೆಂಟ್ ಆಗಿದೆ, ನಮ್ಮಂಥ ಏನು ಸೈನ್ಯದಲ್ಲಿ ಸರ್ವಿಸ್ ಮಾಡಿದವರು, ಅಜಿತ್ ದಾದಾನ ಫ್ರೆಂಡ್ ಆದ ಪ್ರಭಾಕರ್ ಕೋರೆ ಸರ್ ಅವ್ರನ್ನ, ಲಿಂಗಣ್ಣವ್ರನ್ನ ಕರೆಸಿ ಮಾತಾಡ್ಸರ್ತಾರೆ ಹೊರತು ಸ್ಟ್ರಿಕ್ಟಾಗಿ ರೂಲೇ ಇಲ್ಲ ಸರ್, ಏನೂ ಇಲ್ಲ. ಇದ್ರ ಇನ್ವೆಸ್ಟಿಗೇಷನ್ ಮಾಡ್ತದೆ. ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ ಮೇಲೆ ಬ್ಲ್ಯಾಕ್ ಬಾಕ್ಸ್ ಕಮ್ಯುನಿಕೇಷನ್ ಯಾರೂ ರಿವೀಲ್ ಮಾಡಲ್ಲ. ದಟ್ ಈಸ್ ಅಸ್ಟಾನಿಷಿಂಗ್. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಲಾಸ್ಟ್ ಕಮ್ಯುನಿಕೇಷನ್ ಏನಾಗಿತ್ತು? ಯಾರು ರೋಟರ್ನಲ್ಲಿ ಸಮಸ್ಯೆ ಇತ್ತಾ, ಪ್ರೊಪೆಲ್ಲರ್ನಲ್ಲಿ ಸಮಸ್ಯೆ ಇತ್ತಾ, ಇಂಜಿನ್ನಲ್ಲಿ ಏನಾದರೂ ಸ್ನ್ಯಾಗ್ ಇತ್ತಾ? ಇದನ್ನು ಬಹಿರಂಗವಾಗಿ ಇದು ಏನಾದರೂ ನಾವು ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿಲ್ಲ ಆದರೆ ಇದೇ ಆಗೋದು ಸರ್. ಇನ್ನೊಂದು ನೀವು ಹೇಳ್ತಾ ಇದ್ರಿ ಅಜಿತ್ ದಾದಾ ಅವ್ರ ಬಗ್ಗೆ. ಅಜಿತ್ ದಾದಾ ಅವ್ರದ್ದು ಇನ್ನೊಂದು ವಿಶೇಷ ಸ್ವಭಾವ ಅಂತಂದರೆ, ಅವರು ಹಚ್ಕೊಂಡ್ರೆ ಎಲ್ಲರಿಗೂ ಮನಸ್ಸಿಂದ ಹಚ್ಕೋತಿದ್ರು. ಆಮೇಲೆ ಅವರು ಬಿಟ್ಟರೆ ಈ ಥರ ನಿಷ್ಠುರ ರಾಜಕಾರಣಿ ಅಂದರೆ ಎದುರುಗಡೆ ಕಂಡ್ರೂ ಕೂಡ ಮಾತಾಡ್ತಾ ಇದ್ದಿದ್ದಿಲ್ಲ. ಈ ಥರ ಅವ್ರದ್ದು ನಡವಳಿಕೆ ಇತ್ತು. ಆದರೆ ಸಾಮಾನ್ಯ ಜನರಿಗೆ ಬಗ್ಗೆ ಒಂದು ದೌಲತ್ ಶುಗರ್ ಫ್ಯಾಕ್ಟ್ರಿ ಅಂತ ಚಂದಗಢ ಹತ್ರ ಇದೆ, ಅದೊಂದು ಇಶ್ಯೂ ಇತ್ತು. ನರಸಿಂಹ ಗುರುನಾಥ್ ಪಾಟೀಲ್ ಅಂತ ಒಬ್ಬರು ಫೇಮಸ್ ರಾಜಕಾರಣಿಗಳು ಚಂದಗಢದಿಂದ ಆರ್ಸ್ ಬರ್ತಾಯಿದ್ರು. ಅವ್ರ ಜೊತೆಗೆ ನಾವೊಂದು 20-22 ವರ್ಷಗಳ ಹಿಂದೆ ಶರದ್ ಪವಾರನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಅವಾಗ ಅವ್ರು ಸಹಕಾರಿ ಕ್ಷೇತ್ರದಲ್ಲಿ, ಒಂದೇ ಸಹಕಾರಿ ಕ್ಷೇತ್ರದಲ್ಲಿ 19 ವರ್ಷ ಅಧ್ಯಕ್ಷರಾಗಿರೋ ಸಾಮಾನ್ಯ ಸಂಗತಿ ಅಲ್ಲ ಸರ್. ಜನರಲ್ ನಾಯಕರು ಅವರು. ಈಗ ಮುಂಬರುವ ಏನು ದುಃಖ ಪವಾರ್ ಫ್ಯಾಮಿಲಿಗೆ ಆಗಿದೆ, ಅದು ಪವಾರ್ ಫ್ಯಾಮಿಲಿಗಿಂತ ಜಾಸ್ತಿ ಮರಾಠವಾಡ ಮತ್ತು ಉತ್ತರ ಮಹಾರಾಷ್ಟ್ರದ ಜನರಿಗೆ ಆಗಿದೆ. ಆದರೆ ಒಂದು ಮಾತ್ರ ನಿಶ್ಚಿತ, ಈ ಥರದ ಸಾವು ಅವ್ರಿಗೆ ಬರಬಾರ್ದಾಗಿತ್ತು. ಯಾಕಂದರೆ ಇನ್ನೊಂದು ಕೆಲವೊಂದು ದಿವಸದಲ್ಲೇ ಅವರು ಮಹಾರಾಷ್ಟ್ರದ ಬಜೆಟನ್ನು ತಯಾರಿ ಮಾಡ್ತಾಯಿದ್ರು. ರೆಕಾರ್ಡ್ ಟೈಮ್ ಬಜೆಟ್ ಉಪಮುಖ್ಯಮಂತ್ರಿ ಮತ್ತು ಅರ್ಥಮಂತ್ರಿ ಅವರು ಆಗ್ತಾ ಇದ್ರು ಮಹಾರಾಷ್ಟ್ರದ. ಇದು ನನಗೂ ಕೂಡ ತುಂಬ ದುಃಖ ಆಗಿದೆ. ಎಸ್ ಥ್ಯಾಂಕ್ ಯು. ಹಾಗೆ ನೀವು ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಈಗ ವೀರ್ ಕುಮಾರ್ ಪಾಟೀಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಈ ಚಿಕ್ಕೋಡಿ ಭಾಗದ ಪ್ರಭಾವಿ ರಾಜಕಾರಣಿ, ಜೊತೆಗೆ ಮಾಜಿ ಸಚಿವರು, ಮಾಜಿ ಶಾಸಕರು, ಜೊತೆಗೆ ಬಹಳ ಆತ್ಮೀಯರು ಅಜಿತ್ ಪವಾರ್ ಅವರಿಗೆ. ಸರ್, ನಿಜಕ್ಕೂ ನಿಮ್ಮ ಸ್ನೇಹಿತರನ್ನು ನೀವು ಕಳ್ಕೊಂಡಿದ್ದೀರಿ. ದೇಶದ ರಾಜಕಾರಣದಲ್ಲಿ ಒಂದು ಗುರುತು ಅವರು, ಜೊತೆಗೆ ಒಂದು ದೊಡ್ಡ ನಷ್ಟ ಸಮಾಜಕ್ಕೆ. ಏನಂತೀರಿ ಸರ್? ಸರ್ ಕೇಳ್ತಾ ಇದೆಯಾ ಸರ್? ನನ್ನ ಧ್ವನಿ ಕೇಳ್ತಾ ಇದೆಯಾ? ಎಸ್, ಕರ್ನಾಟಕದಿಂದ
ನಾನು ಧ್ವನಿ ಕೇಳ್ತಾ ಇಲ್ಲ, ಮತ್ತೆ ಅವ್ರ ಜೊತೆ ಮಾತಾಡ್ತೀನಿ.